ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಳೆ ನಂಬಿಕೆಗಳನ್ನು ಬಿಡದೇನೆ ಹೊಸ ಮೆಡಿಟೇಷನ್ ಸಿಸ್ಟಮ್ ಕಲಿಬೋದು ಅನ್ನೋದನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೀವಿ. ಇನ್ನೂ ಕೆಲವು ಪ್ರಶ್ನೆಗಳಿದ್ದಾವೆ, ಅದನ್ನು ಉತ್ತರಿಸಲು ಇವತ್ತು ನಮ್ಮ ಜೊತೆಯಲ್ಲಿ ಮತ್ತೆ ಬ್ರಹ್ಮಕುಮಾರಿ ಅನಿತಾ ಅಕ್ಕನವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಅಕ್ಕನವರೇ. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಕ್ಕನವರೇ, ನೀವು ಹೇಳಿದ್ದನ್ನು ಮಾಡ್ತಾ ಇದ್ದೀವಿ. ಆದರೂ ನಮಗೇನು ಅನಿಸುತ್ತೆ ಅಂದರೆ, ತಪ್ಪಾಗಿ ಮಾಡೋದಕ್ಕಿಂತ ಇನ್ನೂ ಸ್ವಲ್ಪ ಟೆಕ್ನಿಕ್ ಅರ್ಥ ಮಾಡಿಕೊಂಡು ಅದರದ್ದು ಸ್ಟೆಪ್ಸ್ಗಳೇನಿದ್ದಾವೆ ಅಥವಾ ಏನಾದರೂ ಇದೆಯಾ, ಆ ಥರ ಸೈಂಟಿಫಿಕ್ ಸ್ಟೆಪ್ಸ್ ಏನಾದ್ರು ಇದ್ದರೆ ಇನ್ನೂ ಸ್ವಲ್ಪ ಸಹಾಯ ಆಗುತ್ತೆ ನಮಗೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ಈ ದೇಹ ಭಾನದಲ್ಲಿ ಯಾವಾಗಲೂ ಇರ್ತೀವಿ. ನಾನು ಅಂದರೆ ದೇಹ ಅನ್ನೋದೇ ಇರ್ತದೆ. ಇವಾಗ ನಾನು ಆತ್ಮ ಅನ್ನೋದನ್ನು ಎಷ್ಟು ನಾವು ದೃಢ ಮಾಡ್ಕೊಳ್ತೀವಿ ಅಷ್ಟು ನಮ್ಮ ಫ್ರೀಕ್ವೆನ್ಸಿ ಪರಮಾತ್ಮನ ಜೊತೆ ಮ್ಯಾಚ್ ಆಗ್ತದೆ. ಅದಕ್ಕೆ ನೀವು ಸ್ವಲ್ಪ ಸ್ಟೆಪ್ಸ್ ನಮಗೆ ಹೇಳ್ಕೊಡ್ಬೇಕು ಏನಾದ್ರು ಇದ್ದರೆ. ಹೇಗೆ ಎಲ್ಲದಕ್ಕಿಂತ ಮುಂಚೆ ಈ ಮೆಡಿಟೇಷನ್ ಮಾಡಬೇಕಾದ್ರೆ ಮೇನ್ಲಿ ಇದರಲ್ಲಿ 4 ಸ್ಟೆಪ್ಸ್ ಬರ್ತದೆ. ಅದರಲ್ಲಿ ಮೊದಲನೇದು, ನಾವು ಯಾವ ವಿಚಾರಗಳನ್ನು ಹೊಸದಾಗಿ ಈ ಮೆಡಿಟೇಷನ್ ರಿಲೇಟೆಡ್ ಕೇಳ್ತಾ ಇದ್ದೀವಿ ಅಥವಾ ನಮಗೆ ಅದು ಯಾವ್ಯಾವ ಕೆಲವೊಂದು ವಿಚಾರಗಳು ಸಿಗ್ತಾ ಇದೆ ಅದನ್ನು ಸರಿಯಾಗಿ ಮೊದಲು ಕೇಳೋದು, ಲಿಸ್ನಿಂಗ್. ಈಗ ಇದರಲ್ಲಿ ಈ ಒಂದು ಎಪಿಸೋಡ್ಸ್ಗಳಲ್ಲಿ ನಾವು ಹೊಸ ಹೊಸ ಮಾತುಗಳನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆತ್ಮನ ಪರಿಚಯ, ಪರಮಾತ್ಮನ ಪರಿಚಯಕ್ಕೆ ಅದರ ಬಗ್ಗೆ ನಮಗೇನೋ ನಂಬಿಕೆ ಇತ್ತು. ಇವಾಗ ಅದನ್ನು ನೀವು ಬೇರೆ ಥರ ಎಲ್ಲ ಹೊಸ ಹೊಸ ವಿಷಯ ತಿಳಿಸಿದ್ದೀರಿ. ಹಾಗಾದರೆ ಆ ಕೆಲವೊಂದು ಇದ್ರ ಬಗ್ಗೆ ಏನು ಟಿಪ್ಸ್ಗಳನ್ನು ಕೊಡ್ತಿರ್ತೀವಿ ಅಥವಾ ಸ್ಟೆಪ್ಗಳನ್ನು ಹೇಳ್ತಿರ್ತೀವಿ, ಅದರಲ್ಲೇ ಮೊದಲನೇ ಸ್ಟೆಪ್ ಆಗಿದೆ ಲಿಸ್ನಿಂಗ್. ಹಾಗಾದರೆ ಅದನ್ನು ನಾನು ಯಾವುದೋ ಬುಕ್ಗಳಲ್ಲಿ ಓದಿದ್ದಿರ್ಬೋದು ಅಥವಾ ಈ ರೀತಿಯಾದಂಥ ಕೆಲವೊಂದು ಕ್ಲಾಸಸ್ಗಳಲ್ಲಿ ಕೇಳಿದಿರ್ಬೋದು. ಅವುಗಳನ್ನು ಮೊದಲು ಕೇಳ್ತಾ ಹೋಗಿ ನಾನು ಯಾರು ಅನ್ನೋದನ್ನು ಮೊದಲು ಹೇಳಾಯಿತು, ನಾನೊಂದು ಆತ್ಮ ಅಂಥೇಳಿ. ಹಾಗಾದರೆ ಆ ಆತ್ಮ ಅನ್ನುವಂತಹ ಶಬ್ದವನ್ನು ನಾವು ಕೇಳಿದ್ವಿ. ಎರಡನೇದಾಗಿ ಏನೇ ನಾವು ಕೇಳ್ತಾ ಇದ್ದೀವಿ ಅದ್ರ ಬಗ್ಗೆ ನಾವಾಗೇನೆ ವಿಚಾರಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗೋದು, ಥಿಂಕಿಂಗ್. ಲಿಸನಿಂಗ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಥಿಂಕಿಂಗ್. ನೀವೇನು ಕೇಳಿದ್ದೀರಾ, ಈಗ ನಾವು ನಿಮಗೆ ಹೇಳಿದ್ವಿ ನೀವೊಂದು ಆತ್ಮ ಅಂಥೇಳಿ, ಅದನ್ನು ನೀವು ಕೇಳಿದ್ರಿ, ಜಸ್ಟ್ ಕೇಳಿದ್ರಿ ಅಷ್ಟೇ. ಆದರೆ ಅದ್ರ ಬಗ್ಗೆ ಡೀಪಾಗಿ ವಿಚಾರ ಮಾಡಬೇಕಲ್ಲ. ಹಾಗಾದರೆ ಎರಡನೇದಾಗಿದೆ ಥಿಂಕಿಂಗ್. ಅದರಲ್ಲಿ ನೀವು ವಿಚಾರ ಮಾಡ್ತಾ ಹೋಗೋದು ಡೀಪಾಗಿ. ಆಮೇಲೆ ಮೂರನೇದಾಗಿ ಬರ್ತದೆ ವಿಜುವಲೈಸಿಂಗ್. ಏನು ಕೇಳಿದ್ವು ಅದನ್ನು ಎಷ್ಟು ನಾವು ವಿಚಾರ ಮಾಡ್ತಾ ಹೋದ್ವು, ಆ ವಿಚಾರ ಮಾಡಿರುವಂತಹ ವಿಷಯಗಳನ್ನು, ಮಾತುಗಳನ್ನು ವಿಜುವಲೈಸ್ ಮಾಡೋದು, ದೃಶ್ಯವನ್ನು ಕ್ರಿಯೇಟ್ ಮಾಡೋದು. ಹಾಗಾದರೆ ನಾವು ಕಾನ್ಸಂಟ್ರೇಷನ್ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ಎಲ್ಲಿ ಮನಸ್ಸು ಮತ್ತು ಬುದ್ಧಿ ಎರಡು ಕೂಡಿಬಿಡ್ತದೆ, ಆ ಎರಡರದ್ದು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತದೆ, ಅಲ್ಲೇ ನಮ್ದು ಏಕಾಗ್ರತೆ ಶಕ್ತಿ ಅನ್ನೋದು ಬೆಳೀತದೆ. ಹಾಗಾದರೆ ಎರಡನೇ ಸ್ಟೆಪ್ನಲ್ಲೇನಿತ್ತು, ಕೇಳಿರುವಂತಹ ಮಾತುಗಳನ್ನು, ವಿಷಯವನ್ನು ಚಿಂತನೆ ಮಾಡೋದು, ಅದ್ರ ಬಗ್ಗೆ ವಿಚಾರ ನಡೆಸೋದು, ನಾವಾಗೆ ಅದ್ರ ಬಗ್ಗೆ ಕೆಲವೊಂದು ಥಾಟ್ಗಳನ್ನು ಕ್ರಿಯೇಟ್ ಮಾಡೋದು, ಅದು ಮನಸ್ಸು ಮಾಡ್ತಾ ಇದೆ. ಥರ್ಡ್ ಸ್ಟೆಪ್ಪಲ್ಲಿ ಬುದ್ಧಿ ಆ ಮಾಡಿರುವಂಥ ವಿಚಾರಗಳನ್ನು ವಿಜುವಲೈಸ್ ಮಾಡಬೇಕು, ದೃಶ್ಯಗಳನ್ನು ಕ್ರಿಯೇಟ್ ಮಾಡಬೇಕು, ನೋಡಬೇಕು. ಅಲ್ಲಿ ಆಟೋಮೆಟಿಕ್ ಕಾನ್ಸಂಟ್ರೇಷನ್ ಒಂದೇ ಟಾಪಿಕ್ ಮೇಲೆ ಕಾರ್ಯ ಮಾಡ್ತಾ ಇದೆ. ಹಾಗಾದ್ರೆ ಏಕಾಗ್ರತೆ ಬಂದ್ಬಿಡ್ತು. ಎಲ್ಲಿ ಏಕಾಗ್ರತೆ ಬರ್ತದೆ ಅಲ್ಲಿ ಉಳಿದಿರುವಂತಹ ನಮ್ಮ ಎಲ್ಲಾ ವಿಚಾರಗಳು ಕೂಡ ನಿಧಾನವಾಗಿ ಸ್ಟಾಪ್ ಆಗ್ತಾ ಹೋಗ್ತದೆ. ಉಳಿದಿದ್ದ ವಿಚಾರಗಳು ಸ್ಟಾಪ್ ಆಗಿ ನೀವು ಫಸ್ಟ್ ಅಲ್ಲಿ ಯಾವೊಂದು ಥಾಟ್ ತಗೊಂಡಿದ್ರಲ್ಲ, ನಾನು ಯಾರು ಅನ್ನುವಂಥದ್ದು ಶುರು ಮಾಡಿದ್ವಿ ಲಿಸ್ನಿಂಗ್ ದಿಂದ, ನಾನೊಂದು ಆತ್ಮ ಅಂತ ಹೇಳಿ, ಅದೇ ಸ್ವರೂಪದ ಮೇಲೆ ನಾವು ಸ್ಟಿಲ್ ಆಗ್ಬಿಡ್ತೀವಿ. ಆ ಒಂದು ಥಾಟ್ ಅಲ್ಲೇನೆ ನಾವು ಸಂಪೂರ್ಣವಾಗಿ ಆಳದಲ್ಲಿ ಮುಳುಗ್ಬಿಡ್ತೀವಿ. ಹಾಗಾದ್ರೆ ಫೋರ್ತ್ ಸ್ಟೆಪ್ ಏನು, ಸಂಪೂರ್ಣವಾಗಿ ಒಂದೇ ಥಾಟಲ್ಲೇ ಉಳ್ಕೊಂಡ್ಬಿಡೋದು, ಉಳಿದಿರುವಂಥ ಥಾಟ್ಗಳು ಹೋಗ್ಬಿಡ್ತವೆ. ಆವಾಗ ಅದರಿಂದ ನಮ್ಮಲ್ಲಿ ಅನುಭವ ಅನ್ನೋದು ಬರ್ಲಿಕ್ಕೆ ಶುರು ಆಗ್ತದೆ, ಎಕ್ಸ್ಪೀರಿಯನ್ಸ್ ಶುರು ಆಗ್ತದೆ. ಹಾಗಾದ್ರೆ ಈ 4 ಸ್ಟೆಪ್ಗಳ ಮೂಲಕ ನಾವು ಮೆಡಿಟೇಷನ್ನ ಈಸಿಯಾಗಿ ಮಾಡ್ಬೋದು. ಲಿಸನಿಂಗು, ಆಮೇಲೆ ಥಿಂಕಿಂಗು, ಆಮೇಲೆ ವಿಜುವಲೈಸೇಷನ್. ಅಂದರೆ ಥಿಂಕಿಂಗ್ ಮನಸ್ಸಿನ ಕೆಲಸ, ವಿಜುವಲೈಸೇಷನ್ ಬುದ್ಧಿ ಕೆಲಸ,
ಬುದ್ಧಿ ಮತ್ತೆ ಮನಸ್ಸು ಒಂದೇ ವಿಷಯದ ಮೇಲೆ ಕೆಲಸ ಮಾಡ್ತಾ ಇದ್ರೆ ಅದು ಕಾನ್ಸಂಟ್ರೇಷನ್ ಆಗುತ್ತೆ. ಅದಾದಿಂದ 4ನೇ ಸ್ಟೆಪ್ ನಾವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದ್ರೆ ಒಂದೇ ವಿಷಯದಲ್ಲಿ ಬುದ್ಧಿ ನಿಂತ್ಕೊಂಡು ಬಿಡುತ್ತದೆ, ಸ್ಥಿರ ಆಗ್ತದೆ. ಆ ಒಂದು ವಿಷಯದಲ್ಲೇನೆ ಒಂದು ಆಳವಾದ ಅನುಭೂತಿಯನ್ನ ನಾವು ಪಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಹಾಗಾದ್ರೆ ಈ ಎಲ್ಲ ಸ್ಟೆಪ್ಗಳು ಮಾಡ್ತಿರ್ಬೇಕಾದಾಗ ಏನೇನಾಗ್ತದೆ, ಇದು ಈ ಕೆಲವೊಂದು ನಾವು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ವಿ, ಆದ್ರೆ ಇದನ್ನ ಮಾಡಿದ ಮೇಲೆನೆ ನಿಮ್ಗಲ್ಲಿ ಏನನ್ನೋದು ಗೊತ್ತಾಗ್ತದೆ. ಎಷ್ಟೋ ಹೊಸ ಹೊಸ ವಿಚಾರಗಳು ನಿಮ್ಗಲ್ಲಿ ಬರ್ಲಿಕ್ಕೆ ಶುರು ಆಗ್ತದೆ, ಅಥವಾ ಪ್ರಶ್ನೆಗಳು ಬರ್ಬೋದು, ಏನೋ ಕೆಲವೊಂದು ಡಿಫಿಕಲ್ಟೀಸ್ ನೀವು ಫೀಲ್ ಮಾಡ್ಬೋದು. ಈ ರೀತಿಯಾದಂಥ ಚೇಂಜಸ್ ಅಲ್ಲಿ ಆಗ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಕೆಲವೊಂದು ನಾವು ಧಾರ್ಮಿಕ ಪುಸ್ತಕಗಳಲ್ಲಾಯಿತು, ಕೆಲವೊಂದು ಇಂಥ ನಮ್ಮ ಶಾಸ್ತ್ರಗಳಲ್ಲಾಯಿತು, ಭಕ್ತಿಯಲ್ಲಿ ಕೆಲವೊಂದು ಮಾತುಗಳನ್ನ ಕೇಳಿದ್ವಿ ಕಥೆಗಳ ರೂಪದಲ್ಲಿ. ನೀವು ಬಹುಶಃ ಕೇಳಿರ್ಬೋದು ಸಾಗರ ಮಂಥನದ ವಿಷಯ. ಸಾಗರ ಮಂಥನ ಮಾಡಿದ್ರು. ಹಾಗಾದ್ರೆ ಸಾಗರ ಮಂಥನ ಮಾಡ್ತಿರ್ಬೇಕಾದಾಗ ಮೊದಲನೇದಾಗಿ ಅಮೃತ ಬರಲಿಲ್ಲ, ವಿಷ ಬಂತು ಅಂತ ಹೇಳ್ತಾರೆ. ವಿಷದ ನಂತರ ಅಲ್ಲಿರುವಂತಹ ಕೆಲವೊಂದು ಸಂಪತ್ತಿ ರತ್ನಗಳು ಬಂತು, ಚಿನ್ನದ ನಾಣ್ಯಗಳು ಬಂತು. ಅದರ ನಂತರ ಅಲ್ಲಿಂದ ಅಮೃತ ಬಂತು. ಅಮೃತ ಅಂದ್ರೆ ಫೈನಲ್ ರಿಸಲ್ಟ್. ಅದು ಫೈನಲ್ ರಿಸಲ್ಟ್ ಅಂದ್ರೆ ಅಮೃತ ಯಾವ್ದನ್ನ ಸೇವನೆ ಮಾಡೋದ್ರಿಂದ ಅಮರ ಆಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮಲ್ಲಿ ಒಂದು ಎನರ್ಜಿ ಬರ್ತದೆ, ಯಾವ ಎನರ್ಜಿ ಕಡಿಮೆ ಆಗೋದಿಲ್ಲ, ಯಾವಾಗ್ಲೂ ಕೂಡ ಅದು ನಿಮ್ ಜೊತೆಗಿರ್ತದೆ, ಅದ್ರ ಸಾವನ್ನುವಂಥದ್ದು ಇರೋದಿಲ್ಲ, ಅಂತ ಎನರ್ಜಿ ನಿಮ್ಗೆ ಸಿಗ್ತದೆ. ಹಾಗಾದ್ರೆ ಅದೇ ರೀತಿಯಾಗಿ ಅದು ಸಾಗರ ಮಂಥನ ಆದ್ರೆ ಇದು ವಿಚಾರ ಸಾಗರ ಮಂಥನ ಆಗಿದೆ. ವಿಚಾರ ಅನ್ನುವಂತಹ ಸಾಗರದಲ್ಲಿ ನಾವು ಇಡೀ ದಿನ ಮುಳುಗಿರ್ತೀವಿ. ಇವತ್ತು ಇದಿಲ್ಲ ಅಂದ್ರೆ ಈ ವಿಚಾರ ಇರ್ಬೋದು, ಇದಿಲ್ಲ ಅಂದ್ರೆ ಇನ್ನೊಂದು ವಿಚಾರ ಇರ್ಬೋದು. ಪ್ರತಿಯೊಂದು ತರದಾದಂತ ವಿಚಾರಗಳು ನಡೀತಾನೆ ಇರ್ತದೆ, ನಾನ್ ಸ್ಟಾಪ್ ಇರ್ತದೆ. ಹಾಗಾದ್ರೆ ಆ ಎಲ್ಲ ವಿಚಾರಗಳನ್ನುವಂತಹ ಸಾಗರದಲ್ಲಿ ನಾವು ಮುಳುಗಿರೋದನ್ನ ಸ್ವಲ್ಪ ಸೈಡಿಗಿಟ್ಟು ಅದನ್ನ ಮಂಥನ ಮಾಡ್ತಾ ಹೋಗೋದು, ಒಂದೊಂದು ಸಂಕಲ್ಪದಲ್ಲಿ ಇಳಿತಾ ಹೋಗೋದು. ಅದೇ 4 ಸ್ಟೆಪ್ಗಳ ಬೇಸ್ ಮೇಲೆ ಎಲ್ಲಾ ವಿಚಾರಗಳು ಬರ್ತಿದ್ದಾವೆ. ಆದ್ರೆ ಆ ವಿಚಾರಗಳು ಬರ್ತಿದ್ರು ಸಹಿತ ನಾನು ಒಂದು ಸಂಕಲ್ಪ ತಗೊಳ್ಬೇಕು, ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಈ ಥಾಟ್ ಅನ್ನ ನಾನು ತಗೊಂಡೆ, ಅರ್ಥಾತ್ ಕೇಳಿದೆ ಅಥವಾ ಓದಿದೆ. 2ನೇದಾಗಿ ಅದ್ರ ಬಗ್ಗೆ ವಿಚಾರ ನಡೆಸಿ, ನಾನು ಶಾಂತ ಸ್ವರೂಪ ಆತ್ಮ ಹೇಗಾಗಿದ್ದೇನೆ, ನಿಜವಾಗ್ಲೂ ನಾನು ಆತ್ಮ ಎಲ್ಲಿರೋದು, ನನ್ನ ಸ್ವರೂಪ ಏನಾಗಿದೆ, ನನ್ನಲ್ಲಿ ರಿಯಲ್ ಆಗಿ ಆ ಶಾಂತಿ ಇದೆನಾ. ಈ ರೀತಿಯಾಗಿ ಕೇವಲ ಇದ್ರ ರಿಲೇಟೆಡ್ ಮಾತ್ರ ನೀವು ಸಂಕಲ್ಪಗಳನ್ನ ನಡೆಸ್ತಾ ಹೋಗೋದು. ಅದರ ನಂತರ ಆ ಆತ್ಮ ಅಂದ ತಕ್ಷಣ ಆತ್ಮದ ಸ್ವರೂಪ ಪಾಯಿಂಟ್ ಆಫ್ ಲೈಟ್, ಅದನ್ನ ವಿಜುವಲೈಸ್ ಮಾಡಿ. ಆಮೇಲೆ ಅದ್ರ ಜೊತೆಗೆ ವಿಜುವಲೈಸ್ ಮಾಡಿ ನಾನು ಶಾಂತಿಯ ಸ್ವರೂಪ ಅಂದಮೇಲೆ ಆ ಶಾಂತಿಯನ್ನ ವಿಜುವಲೈಸ್ ಮಾಡ್ತಾ ಫೀಲ್ ಮಾಡ್ತಾ ಹೋಗಿ. ಆಟೋಮೆಟಿಕ್ ಆಗಿ 4th ಸ್ಟೆಪ್ಪಲ್ಲಿ ನಿಮ್ಮಲ್ಲಿ ಸ್ಟಿಲ್ನೆಸ್ ಬರುತ್ತೆ. ಆ ಅನುಭವವನ್ನ ಎಷ್ಟೋ ಸಮಯದವರೆಗೂ ನೀವು ಪಡಿಲಿಕ್ಕಾಗ್ತದೆ. ಈ ಅನುಭವನೇ ಅಮೃತದ ಕೆಲಸ ಆತ್ಮಕ್ಕೆ ಮಾಡ್ತದೆ, ದೇಹಕ್ಕಲ್ಲ. ಅನ್ನೋದನ್ನ ನೋಡಿದ್ವಿ. ಹಾಗಾದ್ರೆ ವಿಚಾರ ಮಾಡ್ರಿ, ಶರೀರ ಸಾಯ್ತದೆ, ಶರೀರ ಅನ್ನುವಂಥದ್ದು ನಶ್ವರ, ಆದ್ರೆ ಈ ಆತ್ಮ ಅಮರ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಅಮರ ಇರುವಂತಹ ಆತ್ಮಕ್ಕನೇ ಏನ್ ಸಿಗೋದು, ಅಮೃತ. ಯಾಕಂದ್ರೆ ಶರೀರ ಅಂತೂ ಇವತ್ತಿಲ್ಲ ನಾಳೆ ಸ್ವಲ್ಪ ದಿನದ ನಂತರ ಅಂತೂ ಇದು ನಾಶ ಆಗುವಂಥದ್ದೇ. ಬಲ್ಲೆ ಅದು 100 ವರ್ಷದವರೆಗೂ ಬಾಳ್ಬೋದು, ಅಥವಾ 200 ವರ್ಷ ಹಿಡೀರಿ, ಅಥವಾ 1000 ವರ್ಷಗಳನ್ನೇ ತಗೊಳ್ಳಿ. ಆದ್ರೆ ಒಂದಿಲ್ಲ ಒಂದು ದಿನ ಅದು ನಾಶ ಹಾಗೆ ಆಗ್ತದೆ. ಅದಕ್ಕೆ ಈ ಅಮೃತದ ಅನುಭವ ಆಗೋದು ಆತ್ಮಕ್ಕಾಗ್ತದೆ ಈ ಮೆಡಿಟೇಷನ್ ದಿಂದ. ಹಾ, ಹಾಗಾದ್ರೆ ಅಲ್ಲಿ ಹೇಗೆ ನಾವು ನೋಡಿದ್ವಿ, ಅಮೃತ ಏನೋ ಸಿಕ್ತು. ಆ ಅಮೃತ ಅನ್ನುವಂಥದ್ದು ಇಲ್ಲಿ ಒಂದು ಪವರ್ ಇದೆ. ಅಂದ್ರೆ ನಾವು ಸೆಲ್ಫ್ ರಿಯಲೈಸ್ ಯಾವಾಗ ಮಾಡ್ತೀವಿ, ಸೋಲ್ ಕಾನ್ಶಿಯಸ್ನಲ್ಲಿ ಬಂದ್ಮೇಲೆ ಆ ಆತ್ಮ ಜಾಗೃತಿ ಆದ ನಂತರ ಅದರಲ್ಲಿ ಸಿಗುವಂತಹ ಪಾವರನೇ ಬೇರೆ. ಎಂಥ ಪರಿಸ್ಥಿತಿ ಬಂದರೂ ಕೂಡ ನೀವು ಅದನ್ನ ಟ್ಯಾಕಲ್ ಮಾಡ್ತೀರಾ, ಅದ್ರ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ಆಗೋದಿಲ್ಲ, ಆ ಶಕ್ತಿ ಸಿಗ್ತದೆ. ಇದು ಅಮೃತ ಆತ್ಮಕ್ಕೆ ಈ ಮೆಡಿಟೇಷನ್ದಲ್ಲಿ. ಅಲ್ಲಿ ಏನ್ ಹೇಳಾಯ್ತು, ಅಮೃತ ಸಿಕ್ತು, ಆದ್ರೆ ಅದಕ್ಕಿಂತ ಮುಂಚೆ ವಿಷ ಬಂತು. ಹಾಗಾದ್ರೆ ವಿಷ ಅಂದ್ರೆ ಏನು, ಇಲ್ಲಿ ಯಾವ ವಿಷ ನಮ್ಮ ಒಳಗಡೆ ಬರ್ತದೆ? ಇಲ್ಲಿ ನಾವು ಮೆಡಿಟೇಷನ್ ಮಾಡುವಂತಹ ಸಮಯದಲ್ಲಿ ನಮ್ಮಲ್ಲಿ ಇರುವಂತಹ ಈ ವ್ಯರ್ಥ ಸಂಕಲ್ಪಗಳನ್ಬೋದು, ಅಥವಾ ನೆಗೆಟಿವ್ ಥಾಟ್ಸ್ ಅನ್ಬೋದು, ಇಲ್ಲ ವೇಸ್ಟ್ ಥಾಟ್ಸ್ ಅನ್ಬೋದು. ಕೆಲವೊಮ್ಮೆ ಎಷ್ಟೋ ಪಾಯ್ಸನಸ್ ಥಾಟ್ಸ್ಗಳು ಕೂಡ ನಡೀತಿರ್ತಾವೆ ಇನ್ನೊಬ್ರು ರಿಲೇಟೆಡ್. ಹಾಗಾದ್ರೆ ಇಂಥ ಏನ್ ಥಾಟ್ಸ್ ಇದೆ, ಈ ಥಾಟ್ಸ್ ನನ್ನ ಲೈಫಿಗೆ ಏನಾಗಿದೆ, ಪಾಯ್ಸನ್, ಹಾನಿ ಮಾಡ್ತದೆ. ಅಂದ್ರೆ ಇದಾಗಿದೆ ನನ್ನ ಜೀವನಕ್ಕೆ ವಿಷ.
ಹಾಗಾದ್ರೆ ನಾವು ಆ ವಿಚಾರಗಳನ್ನ ನಡೆಸ್ತಿರ್ಬೇಕಾದಾಗ, ನಮ್ಮ ವಿಚಾರಗಳ ಮಂಥನವನ್ನ ಮಾಡ್ತಿರ್ಬೇಕಾದಾಗ ಆಟೋಮೆಟಿಕ್ ಮೊದಲನೇದಾಗಿ ನನ್ನ ಒಳಗಡೆ ಬರುವಂಥದ್ದು ಮೊದಲು ವಿಷ. ವ್ಯರ್ಥ ಸಂಕಲ್ಪಗಳಿರ್ಬೋದು, ನೆಗೆಟಿವ್ ಥಾಟ್ಸ್ ಇರ್ಬೋದು, ಅನ್ನೆಸೆಸರಿ ಇರ್ಬೋದು. ಇಂಥ ಎಲ್ಲ ಥಾಟ್ಸ್ಗಳು ಮೊದಲು ಕ್ಲೀನಪ್ ಆಗ್ಲಿಕ್ಕೆ ಶುರು ಆಗ್ತದೆ, ಅದೆಲ್ಲ ಮೇಲೆಗೆ ಬರ್ತದೆ. ಅದೆಲ್ಲ ಕ್ಲೀನ್ ಆದಮೇಲೆ ನನ್ನ ಒಳಗಡೆ ಇರುವಂಥ ಶಕ್ತಿ ಜಾಗೃತ ಆಗ್ತದೆ. ಅದಾಗಿದೆ ಅಮೃತ. ಹಾಗಾದರೆ ಒಂದು ಎಕ್ಸಾಂಪಲ್ ನೀವು ನೋಡ್ಬೋದು. ನಿಮ್ಮ ಮನೆಯಲ್ಲಿ ನೀರಿನ ಪೈಪ್ಲೈನ್ ಇರುತ್ತೆ. ಆ ನೀರಿನ ಪೈಪ್ಲೈನ್ ನೀವು ಎಷ್ಟೋ ವರ್ಷಗಳಿಂದ ಯೂಸ್ ಮಾಡೇ ಇಲ್ಲ. ಕೊನೆಗೆ ಒಂದಿನ ನಿಮಗೆ ಅದರ ಅವಶ್ಯಕತೆ ಬಂದುಬಿಡ್ತದೆ. ಅವಾಗ ನೀವು ಅದ್ರ ಟ್ಯಾಪ್ ಆನ್ ಮಾಡ್ತೀರಾ, ನೀರಿನ ಟ್ಯಾಪ್ ಆನ್ ಮಾಡಿದ ತಕ್ಷಣ ಒಮ್ಮೆಲೆ ನೀರು ಬರೋದಿಲ್ಲ. ಎಲ್ಲದಕ್ಕಿಂತ ಮುಂಚೆ ಸ್ವಲ್ಪ ಏರ್ ಬರ್ತದೆ, ಸ್ವಲ್ಪ ಬುಡು ಒಂದು ಸೌಂಡ್ ಬರ್ಲಿಕ್ಕೆ ಶುರು ಆಗ್ತದೆ, ಏರ್ ಬರ್ತದೆ. ಏರ್ ಬಂದ ತಕ್ಷಣ ಅದು ಪಾಸ್ ಆದ್ಮೇಲೆ ಒಂದ್ ಸ್ವಲ್ಪ ಏನಾದ್ರೂ ಪೈಪಲ್ಲಿ ಸಿಕ್ ಹಾಕೊಂಡಿರುವಂತ ಕಸ ಇತ್ತು, ಅದೆಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಅದಾದ್ಮೇಲೆ ಸ್ವಲ್ಪ ಗಲೀಜಿರುವಂತಹ ನೀರು ಬರ್ತದೆ. ಆಮೇಲೆ ಅದೆಲ್ಲ ಫ್ಲೋ ಆದ್ಮೇಲೆ ಶುದ್ಧ ನೀರು ಬರ್ಲಿಕ್ಕೆ ಶುರು ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಪೈಪ್ಲೈನ್ ಮೇಲೆ ನಾವು ಇಲ್ಲಿಯವರೆಗೂ ಏನೂ ವರ್ಕ್ ಮಾಡೇ ಇಲ್ಲ. ಇಷ್ಟು ಸಮಯದವರೆಗೆ ಏನ್ ವಿಚಾರ ಬಂತು ವಿಚಾರ ಮಾಡ್ತಾನೆ ಹೋದ್ವಿ. ಆ ವಿಚಾರ ಮಾಡ್ತಾ ಒಳ್ಳೇದು ಕೆಟ್ಟದ್ದು ಏನು ನಾವು ಡಿಫ್ರೆನ್ಸ್ ನೋಡ್ಲೇ ಇಲ್ಲ. ಕೆಲವೊಮ್ಮಂತೂ ನಮ್ಗೆ ಹೀಗಾಗ್ತದಲ್ಲ, ಈ ಮೂಮೆಂಟಲ್ಲಿ ನಾನು ಏನು ವಿಚಾರ ಮಾಡ್ತಿದ್ದೀನಿ ಅದು ನನಗೆ ಗೊತ್ತಿರೋದಿಲ್ಲ. ಅಷ್ಟು ನಾನ್ ಸ್ಟಾಪ್ ಆಗಿ ವಿಚಾರಗಳು ನಡೀತಾ ಇರ್ತದೆ. ಒಳ್ಳೇದು ಕೆಟ್ಟದ್ದು ಅನ್ನೋದರದ್ದು ಡೆಫಿನೇಷನ್ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಅದಕ್ಕೆ ಈ ರೀತಿಯಾದಂತಹ ಕೆಲವೊಂದು ಆ ಮನಸ್ಸಿನ ಪೈಪ್ಲೈನ್ ನಲ್ಲಿ ಕೂತಿರುವಂತಹ ಗಲೀಜ ಏನಿದೆ ಈ ಮೆಡಿಟೇಷನ್ದಿಂದ ಕ್ಲೀನ್ ಆಗ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ವೇಸ್ಟ್ ಥಾಟ್ ಆಯಿತು, ನೆಗೆಟಿವ್ ಆಯಿತು, ಅನ್ನೆಸೆಸರಿ ಆಯಿತು, ಅದ್ರ ಜೊತೆಗೆ ಪಾಯ್ಸನಸ್ ಥಾಟ್ಸ್ ಏನಿದಾವೆ ಬೇರೆಯವರು ಕೆಟ್ಟದ್ರ ಪ್ರತಿ, ಅದೆಲ್ಲನೂ ಕೂಡ ಮೊದಲು ಹೊರಗೆ ಬರ್ತದೆ. ಆದರೆ ಅದು ಹೊರಗೆ ಬರುವಂಥ ಸಮಯದಲ್ಲಿ ನಾನೇನು ಮಾಡಬೇಕು? ಮೆಡಿಟೇಷನ್ ಮಾಡಬೇಕಾದಾಗ ಮೊದಲನೇದು ಲಿಸ್ನಿಂಗ್ ಆಯಿತು, ಎರಡನೇದು ಕ್ರಿಯೇಟಿಂಗ್ ಮೋರ್ ಥಾಟ್ಸ್ ಅದ್ರ ಬಗ್ಗೆ ಆಯಿತು, ಚಿಂತನೆ ಆಯಿತು. ಆಮೇಲೆ ಮೂರನೇದೇನು ವಿಜುವಲೈಸ್ ನಾವು ಮಾಡ್ತಾ ಇದ್ದೀವಿ, ಅದನ್ನ ಮಾಡೋ ಟೈಮಲ್ಲಿ ಎಷ್ಟೋ ಬೇರೆ ಬೇರೆ ವಿಚಾರಗಳು ನಮ್ಮಲ್ಲಿ ಬರ್ಲಿಕ್ಕೆ ಶುರು ಆಗ್ತದೆ. ಇದು ಒಂದೇ ಪ್ರೊಸೆಸ್ ಅಲ್ಲಿ ನೀವು ಹೋಗೋದಿಲ್ಲ, ಇದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಕೂಡ ನಿಮಗೆ ಅನುಭವ ಆಗ್ತದೆ. ಸಂಬಂಧ ಇಲ್ಲದೆ ಇರೋದು ಇದಕ್ಕೆ ಸಂಬಂಧ, ಕೆಲವೊಮ್ಮೆ ಫ್ಯಾಮಿಲಿ ರಿಲೇಟೆಡ್ ಥಾಟ್ಸ್ ಬರ್ತದೆ, ಕೆಲವೊಮ್ಮೆ ಆಫೀಷಿಯಲ್ ವರ್ಕ್ ಬಗ್ಗೆ ಬರ್ತದೆ, ಕೆಲವೊಮ್ಮೆ ಏನೇನೋ ವಿಚಾರಗಳು ಬರ್ತಿರ್ತಾವೆ ಆ ಮೆಡಿಟೇಷನ್ ಮಾಡುವಂಥ ಟೈಮಲ್ಲಿ. ಅವಾಗ ನಾನು ಏನು ಮಾಡಬೇಕು? ಆ ವಿಚಾರಗಳ ಬಗ್ಗೆನೇ ವಿಚಾರ ಮಾಡ್ತಾ ಇರಬೇಕಾ, ಅದನ್ನೇ ಫೀಲ್ ಮಾಡಬೇಕಾ, ಅಥವಾ ಅದನ್ನು ಒಂದು ಸ್ವಲ್ಪಗೆ ಸೈಡ್ ಮಾಡಿಬಿಟ್ಟು ಇದನ್ನ ಅನುಭವ ಮಾಡಬೇಕಾ? ತಗೊಂಡಿರೋದು ಹೊಸ ವಿಷಯದ ಬಗ್ಗೆ ಚಿಂತನೆಯನ್ನ ಮಾಡಬೇಕು. ಇದನ್ನ ಸ್ವಲ್ಪ ಸಮಯಕ್ಕೆ ಸೈಡಿಗೆ ಇಡಬೇಕು. ಉದಾಹರಣೆಗೆ ಈಗ ನಿಮ್ಮ ಮನೆಗೆ ನಿಮ್ಮೊಬ್ರು ಕ್ಲೋಸ್ ಒನ್ ಯಾರೋ ಬಂದಿದ್ದಾರೆ, ಯಾರೋ ಕ್ಲೋಸ್ ಗೆಸ್ಟ್ ಇದ್ದಾರೆ. ಅವ್ರು ಬಂದ ಮೇಲೆ ತಿಳ್ಕೊಳ್ಳಿ, ಅವ್ರಿಗೋಸ್ಕರ ನೀವು ಟೈಮ್ ಕೊಡ್ತಿದ್ದೀರಾ, ಅವ್ರ ಜೊತೆಗೆ ನಿಮಗೆ ಮಾತಾಡಲಿಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ, ಅವ್ರ ಜೊತೆ ಚಿಟ್ ಚಾಟ್ ಮಾಡ್ತಿದ್ದೀರಾ. ಅದೆಲ್ಲನೂ ಕೂಡ ಮಾಡೋ ಸಮಯದಲ್ಲಿ ಇನ್ನೊಬ್ರು ಯಾರು ನಿಮ್ಮ ನೇಬರ್ ಬರ್ತಾರೆ, ಯಾರ ಜೊತೆಗೆ ನೀವು ಅಷ್ಟು ಕ್ಲೋಸ್ ಇಲ್ಲ. ಆ ನೇಬರ್ ಬಂದ ತಕ್ಷಣ ನೀವು ಅವ್ರ ಎದುರುಗಡೆ ಏನು ತೋರಿಸ್ತೀರಾ ಅಂದರೆ, ನಾನು ನನ್ನ ಫ್ರೆಂಡ್ ಜೊತೆಗೆ ಬಹಳ ಬ್ಯುಸಿ ಇದ್ದೀನಿ. ಅವ್ರ ಜೊತೆಗೇ ಕನ್ವರ್ಸೇಷನ್ದಲ್ಲಿ ಬ್ಯುಸಿ ಇದ್ದಾಗ ಅವ್ರು ದೂರಿಂದ ನೋಡ್ತಾರೆ, ನೋಡಿಬಿಟ್ಟು ಇಲ್ಲ ಇವ್ರು ಬ್ಯುಸಿ ಇದ್ದಾರೆ, ನಾನು ಆಮೇಲೆ ಬಂದರೆ ಆಯಿತು ಅಂತ ಅವ್ರು ಹೋಗ್ಬಿಡ್ತಾರೆ. ಒಂದು ವೇಳೆ ಇವ್ರ ಜೊತೆಗೇನು ನೀವು ಮಾತಾಡ್ತಿದ್ದೀರಾ, ಅವ್ರು ಬಂದಮೇಲೆ ಆಯ್ತು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಅವರು ಬಂದು ಕೂತ್ಕೊಳ್ತಾರೆ. ಅವಾಗ ನೀವು ಈ ಕಡೆನೂ ಫೋಕಸ್ ಮಾಡಬೇಕು ಮತ್ತು ಆ ಕಡೆನೂ ಫೋಕಸ್ ಮಾಡಬೇಕು. ಅಲ್ಲಿ ಡಿಸ್ಟ್ರಾಕ್ಟ್ ಆಗ್ತದೆ. ಡಿಸ್ಟ್ರಾಕ್ಟ್ ಆದಮೇಲೆ ಒಬ್ಬರ ಕಡೆನೂ ನೀವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅಲ್ಲಿ ಯಾವುದೋ ರಿಲೇಷನ್ ನಮ್ಮದು ಸರಿಯಾಗಿ ಉಳಿಯೋದಿಲ್ಲ. ಹಾಗಾದರೆ ಇಬ್ಬರ ಜೊತೆಗೂ ನಮ್ಮ ರಿಲೇಷನ್ ಅಷ್ಟು ಸರಿಯಾಗಿ ಉಳಿಯೋದಿಲ್ಲ. ಅದಕ್ಕೆ ಎಲ್ಲಿ ಆ ವ್ಯಕ್ತಿಗಳ ಜೊತೆ ನಮ್ಮ ವ್ಯವಹಾರ ಆಗಿತ್ತೋ ಅದೇ ರೀತಿ ನಾನಿವಾಗ ನಮ್ಮ ವಿಚಾರಗಳನ್ನು ಮಾಡೋ ಸಮಯದಲ್ಲಿ ಪಾಸಿಟಿವ್ ಥಾಟ್ ಒಂದು ಪ್ರೊಸೆಸ್ಸಲ್ಲಿ ನಾನು ಹೋಗ್ತಿದ್ದೀನಿ ಮೆಡಿಟೇಷನ್ದಲ್ಲಿ, ಇನ್ನೊಂದು ಕಡೆಗೆ ನೆಗೆಟಿವ್ ಥಾಟ್ಸ್, ವೇಸ್ಟ್ ಥಾಟ್ಸ್ ನನ್ನಲ್ಲಿ ಬರ್ತಾ ಇದೆ. ಆ ಥಾಟ್ಗಳು ಬರ್ತಿರ್ಬೇಕಾದಾಗ ಒಂದು ವೇಳೆ ನಾನು ಹೇಳಿದರೆ ಆಯ್ತು ನೀನು ಕೂತ್ಕೊಂಡ್ಬಿಡು, ಆ ಥಾಟ್ಗಳು ಕೂತು ಬಿಡ್ತದೆ. ಇದು ನಡೀತಿರ್ತದೆ, ಅದ್ರ ಜೊತೆಗಿದ್ದು ನೀವೆಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಅದನ್ನು ನೆಗ್ಲೆಕ್ಟ್ ಮಾಡಿ ಅದು ಆಟೋಮೆಟಿಕ್ ಆಗಿ ಸೈಡ್ ತಾನೇ ಆಗ್ತದೆ, ಅದನ್ನು ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಆವಾಗ ನೀವು ಇಲ್ಲಿ ಫೋಕಸ್ ಮಾಡ್ಲಿಕ್ಕಾಗ್ತದೆ. ಅವಾಗ ಅಲ್ಲಿ ನಿಮ್ದು ವಿಜುವಲೈಸೇಷನ್ ಪವರ್ ಬೆಳೀತದೆ. ಅದರ ನಂತರ ನಿಮಗೆ ಅಲ್ಲಿ ಅನುಭವ ಅನ್ನೋದು ಸಿಗ್ತಾ ಒಂದೇ ಥಾಟ್ ಮೇಲೆ ಸ್ಟೇಬಲ್ ಆಗ್ತೀವಿ. ಆ ರೀತಿಯಾದಂಥ ಅನುಭವ ಅಲ್ಲಿ ನಮಗೆ ಸಿಗ್ತದೆ. ಅದಕ್ಕೆ ಮೇನ್ಲಿ 4 ಸ್ಟೆಪ್ಸ್ಗಳಿದ್ದಾವೆ.
ಇದ್ರ ಮೇಲೆ ನಾವು ಜಾಸ್ತಿ ಕಾರ್ಯ ಮಾಡಿದ್ದಾದರೆ ಮೆಡಿಟೇಷನ್ದಲ್ಲಿ ಅನುಭವ ಮಾಡ್ಕೊಳ್ಬೋದು. ಅಕ್ಕವ್ರೆ, ಈ 4 ಸ್ಟೆಪ್ಗಳ ಆಧಾರದಿಂದ ನಾವು ಒಳ್ಳೆಯ ಅನುಭವ ಪಡಿಬೋದು. ಆದರೆ ಇದು ಬಹಳ ಸೂಕ್ಷ್ಮ ಅನುಭವ ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ ನಾನು ಒಂದು ಉದಾಹರಣೆಗೆ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಮಳೆಯಲ್ಲಿ ಸಿಕ್ಕಾಕೊಂಡೆ, ನೆಂದೋಗ್ಬಿಟ್ರೆ ಮಳೆಯಲ್ಲಿ ಬಟ್ಟೆ ನೆಂದಿರೋದು, ನಾನು ನೆಂದಿರೋದು ಅನುಭವ ಆಗ್ತದೆ. ಅಷ್ಟೇ ಅಲ್ಲದೆ ನೆಂದ್ಕೊಂಡು ಮನೇಲಿ ಬಂದರೂ ಸಹಿತ ತಕ್ಷಣ ಹೇಳ್ತಾರೆ ಏನು ಮಳೆಯಲ್ಲಿ ನೆಂದ್ಕೊಂಡು ಬಂದ್ರ ಅಂತ. ಅಂದರೆ ನನಗೆ ಅನುಭವ ಆಗ್ತದೆ. ಅಷ್ಟೇ ಅಲ್ಲದೆ ಎದುರಿಗಿನವ್ರಿಗೆ ನಾನು ಹೇಳ್ದೇ ಗೊತ್ತಾಗ್ತದೆ ನಾನು ಮಳೆಯಲ್ಲಿ ನೆಂದ್ಕೊಂಡು ಬಂದೆ, ನನಗೂ ಆಗ್ತದೆ, ನೋಡೋರಿಗೂ ಗೊತ್ತಾಗ್ತದೆ. ಇಷ್ಟು ಪವರ್ಫುಲ್ಲಾಗಿ ನಾವು ಈ ಅನುಭವ ಪಡ್ಕೊಳ್ಳಿಕ್ಕೆ ಆಗ್ತದಾ? ಹೇಗೆ ಪ್ರತಿಯೊಂದಕ್ಕೂ ಒಂದೊಂದು ಸೈನ್ ಇರ್ತದೆ. ನಾವಿವಾಗ ಮೆಡಿಟೇಷನ್ ಮಾಡ್ತಾ ಇರಬೇಕಾದಾಗ ನಮಗಲ್ಲಿ ತಕ್ಷಣನೇ ಅನುಭವಕ್ಕೆ ಬರ್ತದೆ. ಈಗ ನೀವು ಎಷ್ಟೋ ವಿಚಾರಗಳ ಒಂದು ಹೊರೆನ ತಗೊಂಡು ಕೂತಿದ್ರಿ, ಏನೇನೋ ವಿಚಾರಗಳ ಹೊರೆ, ನಿಮ್ಮ ಬುದ್ಧಿ ಮನಸ್ಸು ಒಂಥರ ಹೆವಿನೆಸ್ ಫೀಲ್ ಆಗ್ತಾ ಇತ್ತು ನಿಮಗೆ, ಒಂಥರ ಭಾರ. ಆದರೆ ಯಾವಾಗ ಮೆಡಿಟೇಷನ್ ಮಾಡ್ತೀರಾ, ಮೊದಲನೇದಾಗಿ ಲೈಟ್ ಆಗ್ತೀರಾ. ಮನಸ್ಸಿನಲ್ಲಿ ಏನೆಲ್ಲ ಹೊರೆ ಇದೆ ವಿಚಾರಗಳದು, ಅದು ನಿಧಾನವಾಗಿ ಮೊದಲು ಕಡಿಮೆ ಆಗ್ತಾ ಹೋಗ್ತದೆ. ಕಡಿಮೆ ಆದಮೇಲೆ ಹೇಗೆ ನಾವು ನೋಡಿದ್ವಿ, ಒಂದೇ ಪವರ್ಫುಲ್ ಥಾಟ್ ಮೇಲೆ ನಾವು ಸ್ಥಿರ ಆಗ್ತೀವಿ, ಅದ್ರ ನಂತರ ಅನುಭವ ಆಗ್ತದೆ. ಹಾಗಾದರೆ ಈ ಶಾಂತ ಸ್ವರೂಪ ಆತ್ಮ ನಾನಾಗಿದ್ದೇನೆ ಅಂದಮೇಲೆ ಇದೇ ಪ್ರೊಸೆಸ್ನಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ಅನುಭವ ಮಾಡಿದ್ವಿ. ಮೆಡಿಟೇಷನ್ ಅದು ಪ್ರಾಕ್ಟಿಕಲಿ ಆಟೋಮೆಟಿಕ್ ಅದೇ ಮೂಮೆಂಟಲ್ಲಿ ಆ ಶಾಂತಿ ಫೀಲ್ ಆಗ್ತದೆ. ಅದೇ ಮೂಮೆಂಟಲ್ಲೇ ನಿಮ್ಗೆ ಗೊತ್ತಾಗ್ತದೆ ಈ ಮೆಡಿಟೇಷನ್ದಿಂದ ನನಗೆ ಆ ಪೀಸ್ ಪವರ್ ಸಿಕ್ತು. ಅವಾಗ ನನಗೆ ಆ ಮೆಡಿಟೇಷನ್ದಿಂದ ಹೇಳಿಕ್ಕೂ ಮನಸ್ಸಾಗೋದಿಲ್ಲ, ಏಕದಮ್ ಶಾಂತಾಗಿ ಅದೇ ಎನರ್ಜಿಯನ್ನು ಫೀಲ್ ಮಾಡ್ತಾ ಇರಬೇಕು. ಆ ಫೀಲಿಂಗ್ ಬರ್ತದೆ ಮಾಡಿದ ತಕ್ಷಣ. ಶಾಂತಿಯ ಫೀಲಿಂಗ್ ನಾವು ಏನೋ ಬಾಯಿನಲ್ಲಿ ಹೇಳ್ತೀವಿ, ಕಿವಿಯಲ್ಲಿ ಕೇಳ್ತೀವಿ, ಅದನ್ನು ನಾವು ಪ್ರತ್ಯಕ್ಷ ಅನುಭವ ಮಾಡ್ತೀವಿ. ಮತ್ತು ಆ ಅನುಭವದಲ್ಲೇ ಮುಳುಗಿರಬೇಕು ಅನ್ನೋ ಭಾವನೆ ಇರ್ತದೆ. ಮತ್ತೆ ಆ ಅನುಭವ ಗಂಟೆಗಟ್ಲೆದೂ ಇರೋದಿಲ್ಲ, ಕೇವಲ 1 ನಿಮಿಷದ್ದು ಇರ್ಬೋದು. ಆದ್ರೆ ಆ 1 ನಿಮಿಷಕ್ಕೂ ಕೂಡ ನಿಮಗೆ ಎನರ್ಜಿ ಜಾಸ್ತಿ ಸಿಗ್ತದೆ. ಯಾಕಂದ್ರೆ ನಾವು ಹೇಳ್ತೀವಲ್ಲ ಪರಮಾತ್ಮನಿಗೆ, ತು ಪ್ಯಾರ ಕಾ ಸಾಗರ್ ಹೇ, ತೆರೆ ಬೂಂದಿಗೆ ಪ್ಯಾಸೆ ಹಮ್. ಎಲ್ಲಾ ಶಕ್ತಿಗಳಲ್ಲಿ ಪ್ರತಿಯೊಂದು ಗುಣಗಳಲ್ಲಿ ಪರಮಾತ್ಮ ಸಾಗರ ಅಂತ ಹೇಳ್ತೀವಿ. ಆ ಸಾಗರಕ್ಕೆ ಸಾಗರನೇ ನನಗೆ ಸಿಕ್ಕ ಮೇಲೆ ಅನುಭವ ಆಗ್ತದಂತಲ್ಲ, ಆದ್ರೆ ಆ ಸಾಗರದಲ್ಲಿರುವಂತಹ ಒಂದು ಹನಿ ಸಿಕ್ಕರು ಅದು ಕೂಡ ಅನುಭವ ಜಾಸ್ತಿನೇ. ಅದಕ್ಕೆ ಆ ಮೆಡಿಟೇಷನ್ದಲ್ಲಿ ನೀವು 1 ನಿಮಿಷದ ಅನುಭವ ಮಾಡಿರ್ಬೋದು, ಆ ಅನುಭವನೂ ಕೂಡ ನಿಮಗೆ ಈ ಜೀವನದಿಂದ ಈ ಜಗತ್ತಿನಿಂದ ನೀವು ಸಂಪೂರ್ಣ ಭಿನ್ನವಾಗಿ ಹಾರ್ತಾ ಇದ್ದೀರಾ, ಏನೋ ನಿಮಗೆ ಸಿಕ್ಬಿಟ್ಟಿದೆ ಅನ್ನೋ ಅನುಭವ ಕೊಡ್ತದೆ. ಆ ಅನುಭವನೇ ಈ ಮೆಡಿಟೇಷನ್ಗೆ ಪ್ರೂಫ್ ಆಗಿದೆ. ಒಂದು ಲೈಟ್ನೆಸ್, ಮೊದಲನೇದಾಗಿ ನಮ್ಮ ಮನಸ್ಸಿನಲ್ಲಿ ಏನು ವಿಚಾರದ ಹೊರೆ ಇದ್ದಾವೆ ಅದು ಲೈಟ್ ಆಗ್ತದೆ. ಅದು ಲೈಟ್ ಆದ್ಮೇಲೆ ಖುಷಿ ಅನ್ನಿಸ್ತದೆ. ಖುಷಿ ಅನಿಸಿದ್ಮೇಲೆ ಆಟೋಮೆಟಿಕ್ ನನಗಲ್ಲಿ ಎನರ್ಜಿ ಫೀಲ್ ಆಗ್ತದೆ. ಆ ಎನರ್ಜಿಯಿಂದ ನೀವು ಯಾವುದೋ ಕಾರ್ಯವನ್ನ ಅತಿ ಈಸಿಯಾಗಿ ಅತಿ ಸಹಜವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಇದು ಒಂದು ಅರ್ಥ ಆಯಿತು ನಮಗೆ, ಅಂದರೆ ನೀವೊಂದು ಧೈರ್ಯ ಕೊಟ್ಟಂಗಾಯಿತು. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಅದರದ್ದು ರಿಸಲ್ಟ್ ಇಮಿಡಿಯೇಟ್ ಆಗಿ ಸಿಗ್ತದೆ. ಈಗ ಹೇಗೆ ನೋಡಿ, ಈಗ ನಾವು ಒಂದು ಉದಾಹರಣೆಯಲ್ಲೂ ಕೂಡ ನೋಡಿದ್ವಲ್ಲ, ನಮ್ಮ ಮನೆಯಲ್ಲಿ ಅಲ್ಮಾರಿ ಇದೆ, ಅದರಲ್ಲಿ ಎಷ್ಟೋ ಸಂಪತ್ತಿದೆ. ಆ ಸಂಪತ್ತನ್ನು ನಾನು ಇಲ್ಲಿವರೆಗೂ ನೋಡೇ ಇರಲಿಲ್ಲ. ಆದರೆ ಒಂದ್ಸಲ ನೋಡಿದ ಮೇಲೆ ಮತ್ತೆ ನಾನು ಪುನಃ ನೋಡ್ಬೇಕಂತ ಇಷ್ಟಪಡ್ತೀನಿ. ಆ ಖಜಾನ ನನಗೆ ಕಂಡೇ ಇರಲಿಲ್ಲ ಅಂದರೆ ನಾನು ಆ ಕಡೆಗೆ ಹೋಗೋದೂ ಇಲ್ಲ. ಅದೇ ರೀತಿ ಇದು ಒಂದ್ಸಲ ನೀವು ಅನುಭವ ಮಾಡಿ ನೋಡಿದ್ದಾದ್ರೆ ಆ ಒಂದ್ಸಲದ ಅನುಭವನೇ ನಿಮಗೆ ಮತ್ತೆ ಪುನಃ ಅನುಭವ ಮಾಡಬೇಕು ಅನುಭವ ಪಡಬೇಕು ಅಂತ ಅದು ಆಟೋಮೆಟಿಕ್ ಮಾಡಿಸ್ತದೆ. ಮನಸ್ಸು ಎಳಿತದೆ, ಆ ಥರ ಪ್ರಯತ್ನ ಮಾಡ್ತೇವೆ, ಅನುಭವ ಜಾಸ್ತಿ ಬರ್ತಾ ಹೋಗ್ತದೆ. ಆದರೂ ದಿನ ಕಳೆದಂಗೆ ಇದು ಏನು ಮೆಡಿಟೇಷನ್ ಮಾಡುವ ಪ್ರಾಕ್ಟೀಸು ನಿಂತೋಗ್ಬಿಡ್ಬೋದಾ ಏನೋ? ಯಾಕಂದರೆ ನೀವಿದ್ದೀರಾ, ಕಂಟಿನ್ಯೂಸ್ ಆಗಿ ನಾವು ನಿಮ್ಮ ಸಂದರ್ಶನದಲ್ಲಿದ್ದೀವಿ, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಿ, ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೀರಿ. ಆದರೆ ನೀವು ಇಲ್ಲದೆ ಇದ್ದಾಗ ನಾವೇ ಮನೆಯಲ್ಲಿ ಮಾಡಬೇಕಾದ್ರೆ ಸಹಜ ನಾವೇ ಮಾಡ್ಕೋಬೇಕು. ಆವಾಗ ನಾವು ಸ್ವಲ್ಪ ಪ್ರಾಕ್ಟೀಸ್ನಲ್ಲಿ ವೀಕ್ ಆಗ್ಬೋದು, ಸ್ಲ್ಯಾಕ್ನೆಸ್ ಬರ್ಬೋದು, ಸ್ಟೆಪ್ಸ್ಗೇನಾದರೂ ತಪ್ಪಬಹುದು. ಆಗ ಇದನ್ನು ಕಂಟಿನ್ಯೂ ಆಗಿ ಮಾಡ್ತೀವಿ ಅನ್ನೋದು ನನಗೆ ಇನ್ನೂ ಧೈರ್ಯ ಆಗ್ತಾ ಇಲ್ಲ. ಅದಕ್ಕೆ ನೀವೇನಾದರೂ ಸೊಲ್ಯೂಷನ್ ಕೊಡ್ತೀರಾ? ನೋಡಿ, ಹೇಗೆ ಯಾವುದೋ ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಷ್ಟೆಲ್ಲ ವಿಚಾರ ಮಾಡಿ, ಇಷ್ಟು ನಮ್ಮ ಬುದ್ಧಿಯನ್ನು ಓಡಿಸಿ, ಇಷ್ಟು ಇಂಟೆಲೆಕ್ಚುವಲ್ ಆಗಿ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ಅದನ್ನು ನಾವು ಮಾಡಿದರೆ ಸಾಕು. ಒಂದ್ಸಲ ಅನುಭವ ಮಾಡಿ ಆದರೂ ನೋಡೋಣಲ್ಲ,
ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ವಿಚಾರ ಮಾಡೋದ್ಕಿಂತ ಒಂದ್ಸಲ ಆದ್ರೂ ಟ್ರೈ ಮಾಡೋಣ, ಅದಕ್ಕೆ ವಿಚಾರ ಜಾಸ್ತಿ ಬರುತ್ತೆ. ಒಂದ್ಸಲ ಆದ್ರೂ ಟ್ರೈ ಮಾಡೋಣ, ಟ್ರೈ ಮಾಡಿ ನೋಡೋಣ. ಯಾಕಂದ್ರೆ ಯಾವುದೂ ವಸ್ತು ಒಂದ್ಸಲ ಅಲ್ಲ, ಆದ್ರೆ ಎಷ್ಟೋ ಸಲ ಪ್ರಯತ್ನ ಪಟ್ಟ ಮೇಲೆನೆ ನಮಗ್ ಪಕ್ಕ ಆಗ್ತದೆ. ಅದಕ್ಕೆ ಜೀವನದಲ್ಲಿ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಆದ್ರೆ ಮೆಡಿಟೇಷನ್ ಯಾವುದು ನನ್ನ ರಿಯಾಲಿಟಿಯನ್ನ ಜಾಗೃತ ಮಾಡಿಸ್ತದೆ. ಇದ್ರಲ್ಲಿ ನಾವಕ್ಕೆ ಇಷ್ಟು ವಿಚಾರ ಮಾಡೋದು, ಟ್ರೈ ಮಾಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ, ಆಟೋಮೆಟಿಕ್ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಅವಾಗ ಈ ವಿಚಾರಗಳು ತಾನಾಗೆ ಕಡಿಮೆ ಆಗ್ತದೆ. ಆಮೇಲೆ ಅದ್ರ ನಂತರ ನೀವು ಅಂತೀರಾ ನಮ್ಗೆ ಯಾರಾದ್ರೂ ಗೈಡ್ ಬೇಕು, ಅದಕ್ಕೆ ನಿಮಗೆ ಎಷ್ಟೋ ರೀತಿಯಾದಂಥ ಸಾಧನಗಳು ಸಿಗ್ತದೆ, ಎಷ್ಟೋ ಅದ್ರ ಸಲುವಾಗಿ ಬಹಳಷ್ಟು ಟಿಪ್ಸ್ಗಳು ಸಿಗ್ತದೆ. ಅದೆಲ್ಲ ನಮಗೆ ಮತ್ತೆ ಸಿಗ್ಬೋದು, ಅದ್ರದ್ದೇನು ಪ್ರಶ್ನೆ ಇಲ್ಲ. ಆದರೆ ಮೊದಲು ನಾನು ಅದನ್ನು ಟ್ರೈ ಮಾಡಬೇಕು. ಅದು ಮಾಡಿದ್ಮೇಲೆ ಮುಂದಿನ ವಿಚಾರ. ಅದಕ್ಕೆ ಯಾವುದೋ ವಸ್ತು ಮಾಡೋಕ್ಕಿಂತ ಮುಂಚೆ ಈಗ ಯಾವ ರೀತಿ ತಿಳ್ಕೊಳ್ಳಿ, ನಾವು ಫಸ್ಟಿಗೆ ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ಆ ಒಂದು ಸ್ವಿಮ್ಮಿಂಗ್ ಪೂಲ್ ಪಕ್ಕಕ್ಕೆ ನಿಂತು ಬಿಟ್ಟು ನಾನು ಮಾಡ್ತೀನೋ ಇಲ್ವೋ, ನಾಳೆಗೆ ಆಗ್ತದನೋ ಇಲ್ವೋ, ಹೇಗ್ ಮಾಡೋದು, ಈಗೇನೋ ಗೈಡ್ ಇದ್ದಾರೆ, ನಾಳೆಗೆ ಗೈಡ್ ಇರ್ಲಿಲ್ಲ ಅಂದ್ರೆ, ಈ ತರ ನಾನು ವಿಚಾರ ಮಾಡ್ತಾ ನಿಂತ್ರೆ ನನಗೆ ಆ ಸ್ವಿಮ್ಮಿಂಗ್ ಅಲ್ಲಿ ಏನು ಕೂಡ ಅನುಭವ ಸಿಗೋದಿಲ್ಲ. ನಾನು ಸ್ವಿಮ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಾವು ಚಿಕ್ಕ ಮಕ್ಕಳನ್ನು ಕೂಡ ನೋಡಿ, ಮೊದಲು ಆ ಮಕ್ಕಳು ಕೂಡ ಹೆದರ್ತಿರ್ತಾರೆ ಸ್ವಿಮ್ಮಿಂಗ್ ಪೂಲಲ್ಲೇ ಹೋಗ್ಲಿಕ್ಕೆ. ಆದರೆ ಅವರು ಕಲಿಬೇಕನ್ನುವಂತಹ, ಅವರಿಗೆ ಕಲಿಸ್ಬೇಕನ್ನುವಂತಹ ಒಂದು ನಮ್ಮ ಇಚ್ಛೆ ಏನಿರ್ತದೆ, ಆ ಇಚ್ಛಾಶಕ್ತಿ ಮೂಲಕ ನಾವೇನ್ ಮಾಡ್ತೀವಿ, ಆ ಮಕ್ಕಳನ್ನ ನೀರಿನಲ್ಲಿ ದೂಡ್ಬಿಡ್ತೀವಿ. ಎಲ್ಲಿವರೆಗೂ ದೂಡೋದಿಲ್ಲ ಅಲ್ಲಿವರೆಗೂ ಬರೋದಿಲ್ಲ. ಅದೇ ರೀತಿಯಾಗಿ ಇದರಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಿಮ್ಮನ್ನ ನೀವು ದುಡ್ಕೊಳ್ಳಿ, ನಾವು ಎಕ್ಸ್ಪೆರಿಮೆಂಟ್ ನಾವೇ ಮಾಡಿ ಅದನ್ನ ತಕ್ಷಣವಾಗಿ ಮಾಡಿ, ಅವಾಗ ನಿಮಗೆ ಅದರಿಂದ ಏನನ್ನೋದು ಗೊತ್ತಾಗ್ತದೆ. ಸೈಕ್ಲಿಂಗ್ ಮಾಡಬೇಕಾದ್ರೂ ಕೂಡ ಯಾರೂ ನಮಗೋಸ್ಕರ ಇಷ್ಟು ದೊಡ್ಡ ಲೆಕ್ಚರ್ ಕೊಟ್ಟಿರಲಿಲ್ಲ. ನೀವು ಹೀಗೆ ಕೂಡಬೇಕು, ಹೀಗೆ ಹಿಡಿಬೇಕು, ಆಮೇಲೆ ಪೆಡಲ್ಗಳನ್ನು ಈ ರೀತಿಯಾಗಿ ನೀವು ರನ್ ಮಾಡಬೇಕು, ಈ ಥರ ನಮ್ಗೆ ಯಾರೂ ಹೇಳಿಲ್ಲ. ನಾವು ಕಲಿಬೇಕಂದ್ವಿ, ಅದು ದೊಡ್ಡ ದೊಡ್ಡ ಸೈಕಲ್ಸೇ ಇರಲಿ, ಚಿಕ್ಕದೇ ಇರಲಿ, ಅದ್ರ ಮೇಲೆ ಕೂತು ನಮ್ಮಷ್ಟಿಗೆ ನಾವೇ ಟ್ರೈ ಮಾಡ್ತಾ ಹೋದ್ವಿ. ಟ್ರೈ ಮಾಡ್ತಾ ಮಾಡ್ತಾ ಕಲಿತು ಬಿಟ್ವಿ. ಎಷ್ಟು ದೊಡ್ಡ ದೊಡ್ಡ ರೀತಿಯಾದಂಥ ಡ್ರೈವಿಂಗ್ಗಳನ್ನ ಕಲಿತ್ವಿ. ಇದೆಲ್ಲ ಕಲೀಲಿಕ್ಕೆ ಮೊದಲು ನನ್ನ ಇಚ್ಛಾಶಕ್ತಿ ಬೇಕು. ಅದ್ರ ನಂತರ ಅದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹಿಂದಕ್ಕೆ ಯಾರ್ದೋ ಸಪೋರ್ಟ್ ನಮಗೆ ಕೆಲವೊಂದು ಕ್ಷಣಕ್ಕೆ ಸಿಗ್ತದೆ. ಈಗ ಸೈಕ್ಲಿಂಗ್ ಮಾಡ್ಬೇಕಾದ್ರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಕಲಿಸಿರ್ಬೋದು. ನಾವು ಜಾಸ್ತಿ ಅವ್ರ ಹಿಂದಕ್ಕೆ ಇರೋದಿಲ್ಲ ಸಪೋರ್ಟ್ ಕೊಡ್ಲಿಕ್ಕೆ, ಜಸ್ಟ್ ಒಂದು ಫೀಲ್ ಕೊಡಿಸ್ತೀವಿ, ಏನು ನಾವು ಹಿಂದಕ್ಕಿದ್ದೀವಿ, ಫಸ್ಟಿಗೆ ಸಪೋರ್ಟ್ ಇರ್ತದೆ. ಆ ಫೀಲಿಂಗ್ ಅಲ್ಲೇನೆ ಆ ಮಕ್ಕಳು ಏನ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾ ಹೋಗ್ಬಿಡ್ತಾರೆ, ಕಲಿತು ಬಿಡ್ತಾರೆ. ಅದೇ ರೀತಿಯಾಗಿ ನಾವು ದೊಡ್ಡವರಾದ್ಮೇಲೆ ಬಹಳಷ್ಟು ನಮ್ಮ ಬುದ್ಧಿಯನ್ನ ಓಡಿಸ್ತೀವಿ. ಅದನ್ನ ಓಡಿಸೋದ್ರ ಬದಲಾಗಿ ಈ ಕಾರ್ಯದಲ್ಲಿ ನಾವು ಯೋಚನೆ ಮಾಡ್ತೀವಿ, ಅದರಿಂದ ಕಾರ್ಯಗತ ಆಗಲ್ಲ. ಅದಕ್ಕೆ ಅಲ್ಲಿ ಮಾಡೋದ್ಕಿಂತ ಇಲ್ಲಿ ಆ ಎನರ್ಜಿಯನ್ನ ಹಾಕಿದ್ದಾದ್ರೆ ನಮಗೆ ಅದ ಅನುಭವ ಈಸಿಯಾಗಿ ಸಿಗ್ತದೆ. ಅಕ್ಕವ್ರೆ, ನೀವು ಹೇಳಿರೋ ಏನು ಟೆಕ್ನಿಕ್ಸ್ ಎಲ್ಲ ಇದೆ ಮೆಡಿಟೇಷನ್ ಬಗ್ಗೆ, ಅದು ಮೆಡಿಟೇಷನ್ ಟೆಕ್ನಿಕ್ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದರೆ ಆ ಸಮಯದಲ್ಲಿ ಖುಷಿ ಸಿಗ್ತದೆ, ಶಾಂತಿನೂ ಸಿಗ್ತದೆ. ಅದು ಒಂದು ಸ್ವಲ್ಪ ಹೊತ್ತು ಇರ್ಬೋದು. ಆದರೆ ನಾವು ಕೆಲಸಕ್ಕೆ ಹೋದಾಗ ಮತ್ತು ತುಂಬ ಜನರ ಸಹವಾಸದಲ್ಲಿದ್ದಾಗ, ಮನೆಯಿಂದ ಹೊರಗೆ ಹೋದಾಗ, ನಿತ್ಯ ಜೀವನದಲ್ಲಿ ಅದೇ ಶಾಂತಿ, ಅದೇ ಖುಷಿ ಕಾಪಾಡ್ಕೊಂಡು ಬರೋದು ಹೇಗೆ? ಮೊದಲು ಅದು ಉಳಿಲಿಲ್ಲ ಅಂದರೆ ಕಾಪಾಡ್ಕೊಂಡು ಬರೋದು ಹೇಗೆ? ಈಗ ಹೇಗೆ ಈಗ ನೀವು ಶಾಂತಿಯನ್ನ ನಾವು ಯಾವ ಮೂಮೆಂಟಲ್ಲಿ ಫೀಲ್ ಮಾಡ್ತಿದ್ದೀವಿ ಮೆಡಿಟೇಷನ್ದಲ್ಲಿ, ಅವಾಗ ನಮಗೆ ಅನುಭವ ಆಗುತ್ತೆ. ಅದರ ನಂತರ ಇಡೀ ದಿನ ನಾವು ಸಂಪರ್ಕದಲ್ಲಿ ಹೋದ್ಮೇಲೆ, ನಮ್ಮ ಕಾರ್ಯವ್ಯವಹಾರದಲ್ಲಿ ಬ್ಯುಸಿ ಆದಮೇಲೆ ಅದು ಗಾಯಬ ಆಗ್ತದೆ, ಅದು ಹೋಗ್ಬಿಡ್ತದೆ. ಅಥವಾ ಎಲ್ಲೋ ಈ ಥರ ಸಿಚುವೇಶನ್ ಬರ್ತದಲ್ಲ, ಖುಷಿನೂ ಗಾಯಬ ಆಗ್ತದೆ, ಶಾಂತಿನೂ ಹೋಗ್ತದೆ, ಅಶಾಂತ ಆಗಿಬಿಡ್ತೀವಿ, ಡಿಸ್ಟರ್ಬ್ ಆಗಿಬಿಡ್ತೀವಿ. ಆದರೆ ಅಲ್ಲಿ ನಾನೇನು ಹೇಳಿದೆ, ನನ್ನ ಶಾಂತಿ ಹೊರಟೋಯ್ತು. ಇಲ್ಲಿವರೆಗೂ ನಾನು ಮೆಡಿಟೇಷನ್ದಿಂದ ಏನು ಶಾಂತಿಗೆ ಏನು ಮಾಡಿದ್ದೆ ಅದು ಹೊರಟೋಯ್ತು. ಹಾಗಾದ್ರೆ ನಾನು ಏನು ಹೇಳಿದೆ, ನನ್ನ ಶಾಂತಿ ಹೊರಟೋಯ್ತು, ಹೌದಾ? ಆದ್ರೆ ಇಲ್ಲಿವರೆಗೂ ನಾವು ಕಲ್ತಿದ್ದೇನು, ನನ್ನ ಶಾಂತಿ ಅಂತ ಕಲ್ತಿದ್ವಾ ಅಥವಾ ನಾನೇ ಶಾಂತ ಸ್ವರೂಪ ಆತ್ಮ ಅಂತ ಕಲ್ತಿದ್ವಾ? ಹೇಳೋದು ಸ್ವಲ್ಪ ಇದಾಯ್ತು, ನಾನೇ ಶಾಂತ ಸ್ವರೂಪ ಆತ್ಮ ಅಂತ. ಹಾಗಾದ್ರೆ ವಿಚಾರ ಮಾಡಿ, ನಾನೇ ಶಾಂತ ಸ್ವರೂಪ ಆತ್ಮ ಅಂದ್ಮೇಲೆ ನನ್ನನ್ನು ಯಾರು ಕೂಡ ಕದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲಲ್ಲ. ನನ್ನ ಶಾಂತಿಯನ್ನ ಕದ್ಕೊಂಡ್ರು ಅಂತ ಹೇಳ್ಬೋದು, ಆದ್ರೆ ಅದು ನನ್ನ ಶಾಂತಿ ಅಲ್ಲ. ನಾನಿರೋದನೇ ಶಾಂತ ಸ್ವರೂಪ, ನಾನಿರೋದನೇ ಖುಷಿ ಸ್ವರೂಪದಲ್ಲಿರುವಂತಹ ಆತ್ಮ. ಅದು ನನ್ನ ಒಳಗಡೆ ಇಲ್ಲ, ಆದ್ರೆ ನಾನಿರೋದನೇ ಹಾಗೆ. ಎಲ್ಲಿ ನಾನಿರೋದನೇ ಹಾಗೆ ಇದೆ, ಅಲ್ಲಿ ನನ್ನಿಂದ ಅದು ದೂರ ಆಗ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾದ್ರೆ ನಾವು ಮತ್ತೆ
ಆ ಒಂದು ಪ್ರಾಕ್ಟಿಕಲ್ ಲೈಫಲ್ಲಿ ಹೋದ್ಮೇಲೆ ಇಷ್ಟೆಲ್ಲ ಏನು ಥಿಯರಿ ಕಲ್ತಿದ್ವೋ ಅದನ್ನಲ್ಲಿ ಯೂಸ್ ಮಾಡೋದನ್ನ ಮರೆತ್ವಿ. ಮೊದಲೇ ಮಾತನ್ನೇ ನಾವೇನು ಮರೆತ್ವಿ, ಎಲ್ಲದಕ್ಕಿಂತ ಮುಂಚೆ ಬೇಸಿಕ್ ನಾವು ಅದನ್ನೇ ಹೇಳ್ತಿದ್ದೀವಿ, ನಾನು ಶಾಂತ ಸ್ವರೂಪ ಆತ್ಮ. ಅಂದ್ರೆ ನಾವು ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಹೋದಾಗ ಅದನ್ನ ಮರೆತು ಹೋಗ್ತೀವಿ ಅನ್ಬೇಕಾ? ಹಾಗಾದ್ರೆ ನಾನು ಅದೇ ಮೂಮೆಂಟ್ ಅಲ್ಲಿ ಯಾರ ಜೊತೆಗೆ ಏನು ವ್ಯವಹಾರ ಮಾಡ್ತಿರ್ಬೇಕಾದಾಗ ಜಸ್ಟ್ ನಾನು ಇಷ್ಟೇ ಥಾಟ್ ಮಾಡಿದ್ರು ಸಾಕು, ನಾನು ಇರೋದೇ ಶಾಂತ ಸ್ವರೂಪ ಆತ್ಮ, ನಾನು ಇರೋದನ್ನೇ ಶಾಂತ ಸ್ವರೂಪ ಆತ್ಮ, ಐ ಆಮ್ ಅ ಪೀಸ್ಫುಲ್ ಸೋಲ್. ಹಾಗಾದ್ರೆ ಈ ಫೀಲಿಂಗ್ ಬಂದ ತಕ್ಷಣ ನನ್ನ ಒಳಗಡೆ ಶಾಂತಿ ಹೋಗೋದೇ ಇಲ್ಲ, ಆಟೋಮೆಟಿಕಲಿ ಶಾಂತಿ ಫೀಲ್ ಆಗ್ತದೆ. ಅಂದ್ರೆ ನಾನು ಆತ್ಮ ಅನ್ನೋದನ್ನ ಮರ್ತೋಗ್ತೀವಿ, ಅದನ್ನ ಮತ್ತೆ ನಾವು ನೆನಪು ಮಾಡ್ಕೊಳ್ತಾ ಇರಬೇಕು. ಯಾವುದೋ ವಸ್ತು ಇಡೀ ದಿನದಲ್ಲಿ ನಾವು ಸ್ವಲ್ಪ ಸಮಯ ಪ್ರಾಕ್ಟೀಸ್ ಮಾಡಿದ್ರೆ ಸಾಲದು, ಕಂಟಿನ್ಯೂ ಆಗಿ ಆ ಪ್ರಾಕ್ಟೀಸ್ ಇರಬೇಕು. ಆ ಪ್ರಾಕ್ಟೀಸ್ ಇರಬೇಕಂದ್ರೆ ಆತನ ಜೊತೆಗೆ ನಮ್ದು ಕನೆಕ್ಷನ್ ಯಾವಾಗ್ಲೂ ಕೂಡ ನಡೀತಾ ಇರಬೇಕು. ಹಾಗಾದ್ರೆ ಅಲ್ಲಿ ಕನೆಕ್ಷನ್ ನಡಿಬೇಕಾದ್ರೆ ನಾವೇನಂತೀವಿ, ಇಲ್ಲ ನಮಗೆ ಮೆಡಿಟೇಷನ್ ಏನೋ ಒಂದು ಮೂಮೆಂಟಲ್ಲಿ ಕೂತ್ ಮಾಡಿದ್ವಿ, ನಮಗೇನೋ ಫೀಲ್ ಆಯಿತು, ಅದ್ರ ನಂತರ ನಾವು ನಡೀತಾ ತಿರುಗಾಡ್ತಾ ಏನೋ ಕಾರ್ಯ ಮಾಡ್ತಿರ್ಬೇಕಾದಾಗ ನಮಗೆ ಮನೆಯೋ ಅಥವಾ ಮಕ್ಕಳು ಅಥವಾ ನಮ್ಮ ಕಾರ್ಯ ವ್ಯವಹಾರ ನೆನಪಿಗೆ ಬರ್ತದೆ, ಅವಾಗ ಈ ನೆನಪು ಹಾರು ಹೋಗ್ತದೆ ಅಂಥೇಳಿ. ಆದರೆ ನೆನಪು ಹಾರು ಹೋಗಬೇಕಾದ್ರೆ ಅಲ್ಲಿ ನಮ್ಮ ರಿಲೇಷನ್ ಸ್ಟ್ರಾಂಗ್ ಇಲ್ಲ ಅಂತ ಹಾಗಾಯ್ತು. ಇಲ್ಲಿ ನಮ್ಮ ರಿಲೇಷನ್ ಸ್ಟ್ರಾಂಗ್ ಅನಿಸ್ತಿದೆ ಫ್ಯಾಮಿಲಿ ಜೊತೆಗೆ, ನಮ್ಮ ವ್ಯವಹಾರದ ಜೊತೆಗೆ, ನಮ್ಮ ಫ್ರೆಂಡ್ಸ್ ಜೊತೆಗೆ, ಅದಕ್ಕೆ ಅವ್ರು ಬೇಗ ಬೇಗ ನೆನಪಿಗೆ ಬರ್ತಿದ್ದಾರೆ, ಮರಳಿ ಮರಳಿ ನೆನಪಿಗೆ ಬರ್ತಿದ್ದಾರೆ. ಇಲ್ಲಿ ನಮ್ಮ ಪರಿವಾರ ಜೊತೆಗೆ ಅಥವಾ ನಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ನಮ್ಮ ಕಾರ್ಯ ವ್ಯವಹಾರದ ಜೊತೆಗೆ, ಮನೆ ಜೊತೆಗೆ ನಮ್ಮ ಕನೆಕ್ಷನ್ ಜಾಸ್ತಿ ಇದೆ, ನಮ್ಮ ರಿಲೇಷನ್ ಡೀಪ್ ಇದೆ, ಅದಕ್ಕೆ ಅವ್ರು ನಮಗೆ ಮರಳಿ ಮರಳಿ ನೆನಪಿಗೆ ಬರ್ತಾರೆ. ಆದರೆ ಪರಮಾತ್ಮನ ಜೊತೆಗೆ ನಮ್ಮ ರಿಲೇಷನ್ ಸ್ಟ್ರಾಂಗ್ ಇಟ್ಕೊಂಡಿದ್ದೀವ ಇಡೀ ದಿನದಲ್ಲೂ ಕೂಡ ಅದನ್ನ ಫೀಲ್ ಮಾಡ್ಲಿಕ್ಕೆ ಇಲ್ಲ. ಈಗ ಯಾವ ರೀತಿ ಕಲಿತಾ ಇದ್ದೀವಿ, ಈಗ ಯಾವ ರೀತಿ ನೋಡಿ, ನಮ್ಮ ಲೈಫಲ್ಲೂ ಕೂಡ ನಮ್ಮ ಫ್ರೆಂಡ್ಸ್ 2 ಥರ ಇರ್ತಾರೆ. ಒಬ್ರು ಕ್ಲೋಸ್ ಇರ್ತಾರೆ, ಒಬ್ರು ಮಾಮೂಲಿ ಜನರಲ್ ಫ್ರೆಂಡ್ಸ್ ಇರ್ತಾರೆ. ಕೆಲವೊಬ್ರು ಫ್ರೆಂಡ್ಸ್ಗೆ ನಾವು ಕೇವಲ ಒಂದು ಪ್ರೋಗ್ರಾಮ್ದಲ್ಲಿ ಫಂಕ್ಷನ್ದಲ್ಲಿ ಅಷ್ಟೇ ಭೇಟಿ ಆಗ್ತಾ ಇರ್ತೀವಿ. ಅವ್ರ ಜೊತೆಗೆ ನಮ್ಮ ಮಾತುಕತೆ ಎಷ್ಟಿರ್ತದೆ, ಹಾಯ್ ಹಲೋ ಆರಾಮಿದ್ದೀರಾ, ನಾವು ಚೆನ್ನಾಗಿದ್ದೀವಿ, ಹೇಗೆ ನಡೀತಾ ಇದೆ, ಓಕೆ ಓಕೆ. ನಮ್ಮ ಪರ್ಸ್ನಲ್ ಮಾತುಗಳನ್ನ ನಾವು ಡಿಸ್ಕಸ್ ಮಾಡ್ತೀವ ಇಲ್ಲ. ಹಾಗಾದ್ರೆ ಅವ್ರ ಜೊತೆಗೆ ನಮ್ದು ರಿಲೇಷನ್ ಅನ್ನು ಕೂಡ ಎಷ್ಟಿದೆ, ಅಷ್ಟಕ್ಕಷ್ಟೇ, ಡೀಪ್ ಇಲ್ಲ. ಆದ್ರೆ ಯಾರು ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವ್ರ ಜೊತೆಗೆ ಹೇಗಿರ್ತದೆ, ಕೇವಲ ಪ್ರೋಗ್ರಾಮ್ ಟೈಮಲ್ಲಿ ನಾವು ಭೇಟಿ ಆಗೋದಿಲ್ಲ, ಇಡೀ ದಿನದಲ್ಲೂ ಕೂಡ ನಾವು ಮೆಸೇಜಲ್ಲಿ ಇರ್ತೀವಿ, ಚಾಟಿಂಗಲ್ಲಿ ಇರ್ತೀವಿ, ಫೋನ್ ಕಾಲ್ಸ್ಗಳನ್ನು ಅಟೆಂಡ್ ಮಾಡ್ತಿರ್ತೀವಿ, ಮಾತಾಡ್ತಾ ಇರ್ತೀವಿ, ಇಡೀ ದಿನ ಏನಾಗ್ತಾ ಇದೆ ಏನಿಲ್ಲ ಪ್ರತಿನಿತ್ಯನೂ ಕೂಡ ನಾವು ಶೇರ್ ಮಾಡ್ತೀವಿ. ಹಾಗಾದ್ರೆ ಎಲ್ಲಿ ಆ ಶೇರಿಂಗ್ ನಮ್ದಿದೆ ಅಲ್ಲಿ ಆಟೋಮೆಟಿಕ್ ನಮ್ಮ ವಿಚಾರಗಳ ತಗೊಳ್ಳುವಂತಹ ವ್ಯವಹಾರ ನಡೀತಾ ಇದೆ, ಫೀಲಿಂಗ್ಸ್ಗಳನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ. ಆಟೋಮೆಟಿಕ್ ನಮ್ಮ ಒಳಗಡೆ ಏನಿದೆ, ನಮ್ಮದು ಒಂದು ಸೀಕ್ರೆಟ್ ಇರ್ಬೋದು ಅಥವಾ ಒಳಗಡೆ ಇರುವಂತಹ ಕೆಲವೊಂದು ಮಾತುಗಳಿರ್ಬೋದು, ಅದೆಲ್ಲನೂ ಕೂಡ ನಾವು ಈಸಿಯಾಗಿ ಶೇರ್ ಮಾಡ್ತೀವಿ. ಹಾಗಾದ್ರಲ್ಲಿ ಆ ಬಾಂಡ್ ಅನ್ನುವಂಥದ್ದು ಅತಿ ಸ್ಟ್ರಾಂಗ್ ಆಗಿ ಬೆಳೀತದೆ. ಅಲ್ಲಿ ನಾವು ಅವರನ್ನು ಮರಿಲಿಕ್ಕೆ ಆಗೋದಿಲ್ಲ, ಇವ್ರನ್ನ ಮರಿಬೋದು, ಅವರನ್ನು ಮರಿಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಇಡೀ ದಿನದಲ್ಲಿ ಕೇವಲ ನಾನು ಪರಮಾತ್ಮನ ನೆನಪು ಮಾಡೋದು ಬೆಳಿಗ್ಗೆ ಎದ್ದ ಮೇಲೆ ಅಥವಾ ರಾತ್ರಿ ಮಲ್ಕೊಳ್ಳೋ ಸಮಯದಲ್ಲಿ ಅಷ್ಟೇ ಅಲ್ಲ, ಇಡೀ ದಿನದಲ್ಲೂ ಕೂಡ ಪ್ರತಿಯೊಂದು ಕ್ಷಣದಲ್ಲಿ ಗಂಟೆ ಗಂಟೆಗೆ ಏನೇನ್ ನಡೀತಾ ಇದೆ, ನನ್ನ ಜೊತೆಗೆ ಏನೇನ್ ಆಗ್ತಾ ಇದೆ, ಇದನ್ನ ನಾನು ಅವ್ರ ಜೊತೆಗೆ ಶೇರ್ ಮಾಡ್ತಾ ಇರಬೇಕು ಆಸ್ ಅ ಫ್ರೆಂಡ್. ಅದನ್ನ ಶೇರ್ ಮಾಡ್ತಾ ಇದ್ದಾಗ ನನ್ನ ಕ್ಲೋಸ್ ರಿಲೇಷನ್ ಅವ್ರ ಜೊತೆಗೆ ಬೆಳೀತದೆ, ಆ ಬಾಂಡ್ ಸ್ಟ್ರಾಂಗ್ ಆಗ್ತದೆ. ಎಲ್ಲಿ ಆ ಬಾಂಡ್ ಸ್ಟ್ರಾಂಗ್ ಇದೆನೋ ಅಲ್ಲಿ ಆಟೋಮೆಟಿಕ್ ಆಗಿ ಅವ್ರ ನೆನಪು ಬಂದೇ ಬರ್ತದೆ. ಅವಾಗ ಮರೆಯೋದು ಕಷ್ಟ ಆಗ್ತದೆ. ಅವ್ನ ನೆನಪು ಬಂದಾಗ ನಾನು ಶಾಂತ ಸ್ವರೂಪ ಆತ್ಮ ಅನ್ನೋದು ನೆನಪು ಬರ್ತದೆ, ಅದು ನೆನಪಿಗೆ ಇದು ಬಂದಾಗ ಅದು ಬರ್ತದೆ, ಅದು ಬಂದಾಗ ಇದು ಬರ್ತದೆ. ಹಾಗಾದ್ರೆ ಈ ಕನೆಕ್ಷನ್ ನಾವು ಅವ್ರ ಜೊತೆಗೆ ಸ್ಟ್ರಾಂಗ್ ಮಾಡೋದನ್ನ ಇವಾಗ ಕಲಿಬೇಕಾಗಿದೆ. ಅದಕ್ಕೆ ಸ್ವಲ್ಪ ಡೈವರ್ಟ್ ಮಾಡಿ ಇವ್ರ ಜೊತೆಗೂ ಕೂಡ ಕನೆಕ್ಷನ್ ಅನ್ನ ಜೋಡಿಸೋದನ್ನ ಪ್ರಯತ್ನ ಮಾಡಿದ್ರೆ ಆ ಶಕ್ತಿ ಪ್ರತಿಯೊಂದು ಕ್ಷಣದಲ್ಲಿ ನಿಮ್ಮ ಲೈಫ್ದಲ್ಲಿ ಏನೇನು ಆಕ್ಷನ್ ನಡೀತಾ ಇದೆ ಆ ಆಕ್ಷನ್ ಅಲ್ಲೂ ಕೂಡ ನಿಮಗೆ ಆ ಎನರ್ಜಿ ಫೀಲ್ ಆಗ್ತದೆ. ಅವಾಗ ನನ್ನ ಶಾಂತಿ ಹೋಯ್ತು ಅಥವಾ ಬಂತು ಇದನ್ನ ಹೇಳೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ನಾನು ಮೆಡಿಟೇಷನ್ ಮುಗಿಸಿ ನಿತ್ಯ ಕೆಲಸಕ್ಕೆ ಹೋದಾಗ ಶಾಂತಿ ಕಳ್ಕೊಂಡೆ, ಶಾಂತಿ ಹೋಯ್ತು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ನಾನು ಅದನ್ನು ಮತ್ತೆ ಮತ್ತೆ ನೆನಪು ಮಾಡ್ತಾ ಇದ್ರೆ ಆ ಬಾಂಡ್ ಡೀಪ್ ಆಗ್ತದೆ, ಪರಮಾತ್ಮನ ಜೊತೆ ನನ್ನ ಸಂಬಂಧ ಇನ್ನೂ ಆಳವಾಗ್ತದೆ. ಅದಕ್ಕೆ ಇದು ನಮ್ದು ಕಂಟಿನ್ಯೂಸ್ ಜರ್ನಿ ಇದೆ. ಈ ಜರ್ನಿ ಅವ್ರ ಜೊತೆಗೆ ನಡೀತಾನೆ ಇರ್ತದೆ. ಅದಕ್ಕೆ ಪ್ರತಿಯೊಂದು ಕ್ಷಣದಲ್ಲಿ ಅವ್ರ ಜೊತೆ ಅವ್ರ ಶಕ್ತಿ ಅನುಭವನೂ ಕೂಡ ಹಾಗೆ ಆಗ್ತದೆ. ಅಕ್ಕವ್ರೆ, ಇವತ್ತು ನನಗೆ ಇರುವ ಸಣ್ಣ ಸಣ್ಣ ಪ್ರಶ್ನೆ ಆದರೂ ದೊಡ್ಡದು ಅನಿಸ್ತಿತ್ತು. ಅದು ನೀವು ಅದು ಬಹಳ ಸರಾಗವಾಗಿ ಉತ್ತರಗಳನ್ನು ಕೊಟ್ಟು ನನಗೆ ಸಮಾಧಾನ ಮಾಡಿದ್ದೀರಾ. ತುಂಬ ಸಂತೋಷ, ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ದೀರಾ ವೀಕ್ಷಕರೇ, ಅಕ್ಕನವರು ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಇನ್ನೂ ಕೆಲವು ಪ್ರಶ್ನೆಗಳಿದ್ದರೂ ಮತ್ತೆ ಅವರನ್ನು ಭೇಟಿಯಾಗೋಣ.
ಅಲ್ಲಿವರೆಗೂ ನಮಸ್ಕಾರ.